Get ready. I'm a king, but I bob from a saint. They call me. Get ready. ನಮಸ್ಕಾರ ಎಲ್ಲರಿಗೂ. ನಿಮ್ಮ ಶರಣಮ್ಮ ಮಾಡೋ ನಮಸ್ಕಾರ ನೋಡ್ರಿ ಎಲ್ಲರಿಗೂ. ಬಾಳ ದಿನ ಆಯ್ತು ಏನು ಮಾತಾಡಿಲ್ಲ. ಯಾಕ ಶರಣಮ್ಮ ಏನು ಮಾತಾಡಂಗಿಲ್ಲ ಹೇಳಲ್ಲ. ಅಯ್ಯ ಪಾಪ ಬಾಯಿ ಸತ್ತಕ್ರಿಕಿ ಏನು ಮಾತಾಡ್ಲಿಕ್ ಬರಂಗಿಲ್ಲ ಆಕಿಗಿ. ಹಂಗಾಗಿ ಆಕಿ ಯಾಕೋ ಬಂದಿಲ್ಲ ವಿಡಿಯೋದಾಗ ಅಂತ ನೀವ್ ಅನ್ಕೊಂಡಿರ್ತೀರಿ. ಆದ್ರ ಹಂಗ ಅನ್ಕೋಬ್ಯಾಡ್ರಿ. ನಾ ಮತ್ತೆ ಬಂದಿನ್ ನೋಡ್ರಿ ನಿಮ್ಮ ಸಿಂಪಲ್ ಶರಣಮ್ಮ. ಹಂಗ ಇವತ್ತಿನ ಟಾಪಿಕ್ ಏನಂತ ಕೇಳಕತ್ತೀರಲ್ಲ. ಲೈಲಾ ಮಂಜಣ್ಣ, ರೋಮಿಯೋ ರಾಮಣ್ಣ, ದೇವದಾಸು ಪಾರ್ವತಿ, ಕೆಂಚಪ್ಪ ಬೋಳಮ್ಮ. ನಾ ನೋಡ್ರಿ ಎದ್ರ ಬಗ್ಗೆ ಮಾತಾಡ್ಲಿಕತ್ತೀನಿ ಅಂತ ಹೇಳಿದ್ರ, ಈಗ ಮನ್ಯಾಗ ಮಕ್ಳು ಮರಿ ಎಲ್ಲಾ ಇರ್ತಾವ್ರಿ. ಒಂದು ಕುಟುಂಬ ಅಂದ್ಮೇಲ ಗಂಡ ಹೆಂಡತಿ ಮಕ್ಳು ಎಲ್ಲಾರು ಇರ್ತಾರ. ಎಲ್ಲರೂ ಕೆಲ್ಸ ಮಾಡ್ತಾರ. ಎಲ್ಲರೂ ಕೆಲ್ಸ ಮಾಡ್ಲಿಕತ್ತಾರ್ರಿ. ಉಪ್ಪ ಖಾರಿನ್ ರೇಟ್ ಏನ್ ಕೇಳ್ತೀರಿ? ಆಟೋಕ್ ಹೋದ್ರ ಆಟೋ ರೇಟ್ ಏನ್ ಅನ್ಲಿಕ್ಕೆ ಬರ್ಲಿಕತ್ ನೋಡ್ರಿ ನನಗ. ಅರ್ಥ ಆಗುದಿಲ್ಲ, ಸುಮ್ನಿರು. ಆಟೋ ರೇಟ್ ಎಷ್ಟಾಗ್ಯದ? ಇಲ್ಲಿಂದ ಅಲ್ಲಿ ಹೋಗ್ಬೇಕಂದ್ರ 100, 100, 200 ಅಂತ ಕೇಳ್ತಾರ್ರಿ. ಅವ್ ಎಷ್ಟ್ ರೇಟ್ ರೀ? ಎಲ್ಲಾದ್ರದ್ ರೇಟ್, ಎಣ್ಣೆ ರೇಟ್, ಕೊಬ್ಬರಿ ಎಣ್ಣೆ ರೇಟ್, ಎಲ್ಲಾದ್ರದ್ ರೇಟ್ ಹೈಕ್. ಇಷ್ಟ ರೇಟ್ ಹೈಕ್ ಆಗ್ಯದ. ಎಲ್ಲಾದ್ರದ್ ರೇಟ್ ಜಾಸ್ತಿ ಆಗ್ತದ್ರಿ, ಆದ್ರ ಸ್ಯಾಲ್ರಿ ಯಾಕ್ರಿ ಜಾಸ್ತಿ ಆಗಂಗಿಲ್ಲ ಅಂತ ಆಳ್ತಾನ್ರಿ ನನ್ನ ಮಗ. ಅವ್ವ ನನ್ ಸ್ಯಾಲ್ರಿ ಆಗಲ್ಲ, ನನ್ ಸ್ಯಾಲ್ರಿ ಹೈಕ್ ಆಗಲ್ಲ, ಈ ತಿಂಗಳ ಸ್ಯಾಲ್ರಿ ಆಗಿಲ್ಲ, ಈ ತಿಂಗಳ ಹೈಕ್ ಆಗಿಲ್ಲ. ಏಯವ್ವ ಈ ಹೈಕ್ ಆಗಿಲ್ಲ ಹಂಗಾಗಿಲ್ಲ ಅನ್ನೋದ್ರಾಗ ಅಲ್ಲಿ ಏನಾಗ್ಯದ ಗೊತ್ತೇನ್ರಿ? ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಏನದಾರಲ್ಲ ಅವ್ರಿಗೆಲ್ಲ ಒಂದು ಡಿಸೈಡ್ ಮಾಡ್ರಂತ್ರಿ, ನಮಗೇನು ತಿಂಗಳಿಗೆ ಪಗಾರ ಬರ್ತದಲ್ಲ, ಈ ತಿಂಗಳ ಪಗಾರದಾಗ 20% ನಮಗ್ ಜಾಸ್ತಿ ಬೇಕು ಮುಂದಿನ ವರ್ಷಲಿಂತ ಅಂತ ಹಿಂಗ್ ಹೇಳಾರಂತ್ರಿ. ಅದಕ್ಕೆ ಅವ್ರು ಏನ್ ಮಾಡ್ಬೇಕು? ಮ್ಯಾನೇಜ್ಮೆಂಟ್ನವ್ರು, ಪ್ರೈವೇಟ್ ಸ್ಕೂಲ್ನವ್ರು ನೋಡ್ರಿ, ಹಂಗಾಗಿ ಮ್ಯಾನೇಜ್ಮೆಂಟ್ನವ್ರು ಯೋಚನೆ ಮಾಡಿ ಮಾಡ್ಬೇಕಾಗ್ತದ್ರಿ. ಇವ್ರಿಗೆ 20% ಜಾಸ್ತಿ ಬೇಕಂದ್ರೆ ಆಯ್ತು 20 ಆಗ್ಲಿಕ್ಕಿಲ್ಲ 15 ಮಾಡ್ತೀವಿ, 10 ಮಾಡ್ತೀವಿ ಅಂತ ಹೇಳ್ಬೇಕು. ಅದು ಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ತರ್ರಿಲ್ಲಿ. ಅವ್ರಿಗೆ ಜಾಸ್ತಿ ಸ್ಯಾಲ್ರಿ ಬೇಕಾಗದ, ಹಂಗಾಗಿ ಮಕ್ಕಳ ಕಡದ ಫೀಸ್ ಜಾಸ್ತಿ ತಗೊಳ್ತಾರಂತ್ರಿ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಹಂಗಂದ್ರ ಮಕ್ಕಳ ಫೀಸ್ ಒಳಗ ಈಗ 8ರಿಂದ 15% ಜಾಸ್ತಿ ಆಗ್ತದಂತ ನೋಡ್ರಿ. ಈಗ ಪ್ರೈವೇಟ್ ಸ್ಕೂಲ್ ಮಕ್ಕಳ ಫೀಸ್ 8%ಲಿಂತ 15% ಜಾಸ್ತಿ ಆಗ್ತದಂದ್ರ ಹೊಡ್ಕೋಬೇಕು, ಬೈಕೋಬೇಕು, ಹೊಯ್ಕೋಬೇಕು. ಏನು ಗೊತ್ತಾಗಂಗಿಲ್ರಿ. ಯಾರಿಗಂತ ಹೇಳೋ ನಮ್ ಪ್ರಾಬ್ಲಮ್ ಅಂತಾರ್ರಿ ಮಂದಿ. ಅಯ್ಯ ನಾ ಯಾರಿಗಾರ ಕೇಳಿದ್ರ, ಈಗ ಮನ್ಯಾಗ ನೋಡ್ರಿ, ಮನ್ಯಾಗ ಯಜಮಾನ ಅಂತಿರ್ತಾನವ, ಅವ ಏನ್ ಮಾಡ್ತಾನ್ರಿ ಯೋಚನೆ ಮಕ್ಕಳ ಬಗ್ಗೆ. ಸ್ಕೂಲ್ ಫೀಸ, ಟ್ರಾವೆಲಿಂಗ್ ಅದು ಏನಂತಾರ ವ್ಯಾನ್ ಇರ್ತದ, ಅದಕ್ ಫೀಸ, ಇದಕ್ ಫೀಸ. ಅಯ್ಯೋ ಟೂರ್ ಹೋದ್ರ, ಪಿಕ್ನಿಕ್ ಹೋದ್ರ ಅದಕ್ಕೂ ಫೀಸ. ಏನ್ ಸ್ಕೂಲ್ ಒಳಗೆ ಏನ್ ಆನ್ಯುವಲ್ ಡೇ ಇದ್ರ ಅದಕ್ ಹೊಸ ಬಟ್ಟಿ. ಅಯ್ಯವ್ವ ಇಷ್ಟು ಫೀಸ್ಗಳು ಕೊಂಡ್ ತಲೆ ಕೆಟ್ಟ ಹೋಗ್ತದ್ರ ಅವನಿಗೆ. ಮನಿ ತಗೊಳಂಗಿಲ್ರವ. ಹಿಂದಕ್ ಹೊಲ ಎಲ್ಲ ಮಾಡಿ ಕಲ್ಸಿರ ಅಂತ ಹೇಳಿ MBBS ಇಂಜಿನಿಯರಿಂಗ್ ಕಲಿಸ್ಬೇಕಂದ್ರ ಹೊಲ ಮಾರೋದು ಅದು ಮಾಡೋದ್ ಮಾಡ್ತಿದ್ರು. ಹೊಲ ಇಲ್ದವ್ರು ಏನ್ ಮಾಡ್ತಿದ್ರಿ? ಎಜುಕೇಶನ್ ಲೋನ್ ತಗೋತಿದ್ರು. ಈಗ ಕಿಂಡರ್ ಗಾರ್ಡನಿಗೆ ಹೊಂಟನಂದ್ರ ಆಯ್ತು. ಏನ್ ಹೇಳಿಕತ್ತೀನಿ ಗೊತ್ತದ ಏನ್ರಿ? ಈಗ ಜನ ಏನ್ ಮಾಡ್ತಾರ ಗೊತ್ತ್ರಿ? ಈಗ ಬರ್ತಾರ ಹಂಗೆ, ಅಯ್ಯ ನಾ ಅವನಿಗೆ ಕೇಳ್ದಂಗೆ ನಮ್ಮನಿ ಬೆಲ್ಲಕ್ ಮದ್ವೆ ಆಗಿದ್ರಿ, ಒಂದ್ 3 ವರ್ಷ ಆಯ್ತು. ಏನಪ್ಪ ಮದ್ವೆ ಐತಲ್ಲ, ಎಲ್ಲಾ ಆರಾಮ? ಎಲ್ಲಿ ಆರಾಮ್ನಾಗ, ಎಲ್ಲಿ ಆರಾಮವ ಶರಣಮ್ಮ, ನಾ ಲೋನ್ ತೆಗಿಲಿಕೊಂತೀನಿ ಅಂದ. ಲೋನ್ ಯಾಕಪ್ಪ? ಈಗ ಎಲ್ಲ ಚಂದ ದುಡಿತಿ ಮಾಡ್ತಿ, ಲೋನ್ ಯಾಕೆ ಬೇಕು ನಿನ್ಗ ಅಂದ. ಅಯ್ಯೋ ಮಗನಿಗೆ ಸಾಲಿಗೆ ಹಚ್ಚಲಿಕ್ಕೆ ಬೇಕಲ್ಲ ಅಂದನ. ಎದಕ್ಕಪ್ಪ ಅಂದೆ? ಕಿಂಡರ್ ಗಾರ್ಡನ್ ಎಜುಕೇಶನ್ ಲೋನ್ ತೆಗಿಲಿಕ್ ಹೊಂಟನಂತ್ರವ. ಅಯ್ಯವ್ವ ಇದೇನ್ ಕಾಲ ಬಂತಂತೀನ್ರನ. ಇದೇನ್ ಕಾಲ ಬಂತಂತೀನ್ರನ. ಎಲ್ಲ ಬರೀ ಲೋನ್ ತೆಗಿದ್ರಾಗ ದಿನ ಹೋಯ್ತು. ಏನಂತ ABCD ಕಲಿತಾರಂತ ಹೇಳೋರಿಗೆ ಎಷ್ಟು ಲೋನ, ಎಷ್ಟು ತಲಿ ಭಾರ ಆಗ್ಯದ. ಒಂದೊಂದ್ ಲಾಕ ಯಾರಿಗ ಹೇಳ್ಬೇಕ್ರಿ ಅವ್ರ. ಈಗ ಹೆಂಗಾಗೈತ್ ಗೊತ್ತೇನ್ರಿ? ಈಗ
ಈ ಮಕ್ಕಳ ಫೀಸ್ ಕಟ್ಟಬೇಕು, ಪ್ರೈವೇಟ್ ಸ್ಕೂಲಿಗೆ ಹಾಕ್ಬೇಕು. ಇವ್ರು ಪೇರೆಂಟ್ಸ್ ಏನ್ ಮಾಡ್ತಾರಂದ್ರ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಂಗಿಲ್ರಿ ಇವ್ರು, ಅಲ್ಲಿ ಚಲೋ ಕಲ್ಸಂಗಿಲ್ಲ, ಹಂಗ ಹಿಂಗ ಅಂತ ಹೇಳ್ತಾರ್ರಿ. ಆ ಗೌರ್ಮೆಂಟ್ ಸ್ಕೂಲ್ನಾಗನು ಟೀಚರ್ಸ್ ಇರಂಗಿಲ್ಲ. ಟೀಚರ್ಸ್ ಇದ್ದಿದ್ದಿಲ್ಲ ಅಂದ್ರ ನಮ್ ಮಕ್ಳು ಏನ್ ಕಲಿಬೇಕ್ರಿ ಅಂತ ಹೇಳಿ ಎಷ್ಟೋ ಮಂದಿ ನಮ್ ಕಡೆ ಬಂದ್ ಕೇಳ್ತಾರ್ರಿ. ಮತ್ ನಿಮಗಂತೂ ಗೊತ್ತೇ ಅದಲ್ರಿ, ನಾ ರಾಜಕೀಯ ವಿಶ್ಲೇಷಕಿ ಅಂತ ಹೇಳಿ. ಬರೀ ಇಂತದೆಯ ಹಾ, ಜನ ಅನ್ನಂಗಿಲ್ರಿ, ಜನ ಹೊಟ್ಟಿ ಕಿಚ್ಚ ಪಡ್ತಾರ ನನ್ ಬಗ್ಗೆ. ನಾ ಅಂತೀನ್ರಿ ಶರಣಮ್ಮ ಅಂದ್ರ ರಾಜಕೀಯ ವಿಶ್ಲೇಷಕಿ ಅಂತನ ಹೇಳ್ತೀನ್ರಿ. ಹಂಗ ಈಗ ನಮ್ಗೆಲ್ಲ ಗೊತ್ತಿರ್ಬೇಕು ನೋಡ್ರಿ, ಈ ಶಿಕ್ಷಣ ಅಥವಾ ಹಾಸ್ಪಿಟಲ್, ಆಮೇಲೆ ಇವ್ ಏನ್ ಅವಲ್ರಿ ದವಾಖಾನಿ, ಈಗ ಗುಡಿ ಗುಡಿ ಗುಂಡಾರ, ಶಿಕ್ಷಣ, ಹಾಸ್ಪಿಟಲ್ ಇವೆಲ್ಲ ಬಿಸ್ನೆಸ್ ಆಗ್ಬಿಟ್ಟದ್ರಿ. ಎಲ್ಲರೂ ಬಿಸ್ನೆಸ್ ಮಾಡ್ಲಿಕ್ಕೆ ನಿಂತು ಬಿಟ್ಟಾರ. ಎಲ್ಲರೂ ಹತ್ ಹೋಯ್ತು ಅಂದ್ರ ನೋಡ್ತಾ ಅಂತಾರ್ರಿ. ಈ ರೊಕ್ಕ ಕೊಡೋದ್ರಾಗ ತಲೆ ಬಳಸ್ಕೊಂಡ್ ಹೋಗ್ಬೇಕಾಗ್ತದ. ಯಾರಿಗಂತ ಹೇಳನ್ರಿ ನಮ್ ಪ್ರಾಬ್ಲಮ್ ಅಂತ ಹೇಳಿ ಬಂದು ಎಷ್ಟೋ ಮಂದಿ ಶರಣಮ್ಮನ ಕಡೆ ಕೇಳ್ತಾರ. ಎಲ್ಲಾ ಹೇಳ್ಕೊಡ್ತೀನಿ ನೋಡ್ರಿ. ಮತ್ ಯಾಕಂದ್ರ ನಾನು ರಾಜಕೀಯ ವಿಶ್ಲೇಷಕಿ ಅಲ್ರಿ, ಅದಕ್ಕೆ ನಾ ಹೇಳೇನ್ರಿ ಅವ್ರಿಗೆಲ್ಲ, ನಿಮ್ಗೆ ಏನಾದ್ರೂ ಹಿಂಗ ಆಯ್ತು ಅಂತಂದ್ರ ಒಂದ್ ಕಾಲ್ ಮಾಡ್ರಿ ನೀವು, ನಾವು 24x5 ನಾ ನಿಮ್ ಜೊತೆಗಿರ್ತೀನಿ ಅಂತ ಹೇಳಿನ್ರಿ. ಯಾವಾಗ್ನೂ ಜೊತೆಗಿದ್ದು ನಾ ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಮಾತಾಡ್ತೀನ್ರಿ ನಾನು. ಈಗಿನ ಜಮಾನದಾಗ ಹ್ಯಾಂಗ್ ಆಗ್ಯದ ಅಂತ ಹೇಳಿದ್ರ, ಈ ಪೇರೆಂಟ್ಸ್ ಸ್ಕೂಲ್ ಫೀಸ್ ಹಾರ್ಟ್ ಅಟ್ಯಾಕ್ ಆಲಾರ್ದಂಗ್ ಕಟ್ಟಿದ್ರ ಸಾಕಾಗ್ಯದ ನೋಡ್ರಿ. ಅಷ್ಟು ಸ್ಕೂಲ್ ಫೀಸ್ ತಲೆ ಮೇಲೆ ಬಂದ್ ಕುಂತದ್ರಿ. ಈಗ ಮನಿಗ್ ಲೋನ್ ತಗೋತೀನ, ವೆಹಿಕಲ್ ಲೋನ್ ತಗೋತೀನ, ಎದಕರ ಲೋನ್ ತಗೋತೀನ ಅಂತ ಹೇಳಿ ನಾ ಕಾಯ್ಲಿಕತ್ತೀನಿ. ಇಲ್ಲಿ ಲೋನ್ ನೋಡಿದ್ರ ಕಿಂಡರ್ ಗಾರ್ಡನ್ ಲೋನ್ ತಗೋಬೇಕ್ರಿ, ಅಂತ ಪರಿಸ್ಥಿತಿ ಬಂದದ. ಏನಿದು ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಈಗ ಏನ್ ಮಾಡ್ಬೇಕು ಹೇಳ್ರಿ, ನೀವೇ ಹೇಳ್ರಿ. ಇದು ಮಾಡೋದ್ ಕರೆಕ್ಟ್ ಅದೇನ್ ಹೇಳ್ರಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನನಗ್ ಸಿಟ್ಟು ಹೊಂಟದ್ ನೋಡ್ರಿ. ಈಗ ನೋಡ್ರಿ, ಯಾರಿಗೆ ಆಗ್ಲಿ ಟೀಚರ್ಸ್ ಫೀಸ್, ಟೀಚರ್ಸ್ ಪಗಾರ ಜಾಸ್ತಿ ಮಾಡ್ಬೇಕಂದ್ರ ಯಾಕ್ರಿ ಅವ್ರ ಪೇರೆಂಟ್ಸ್ ತಲೆ ತಿಂತೀರಿ? ಯಾಕ್ರಿ ಅವ್ರ ಹೊಟ್ಟಿನಲ್ಲಿ ಕಲ್ ಹಾಕ್ತಿರಿ? ಕೊಡೋದೇನ್ ಕಮ್ಮದ? ಪ್ರೈವೇಟ್ ಶಾಲೆಗಳಿಗೆ ಎಷ್ಟು ಫೀಸ್ ಕೊಡ್ತಾರ್ರಿ? ಯಾಕಂತ ಹೇಳಿದ್ರ ಅವರು ಎಜುಕೇಶನ್ ಜೊತೆಗೆ ಹಂಗ ಏನ್ ಮಾಡ್ತಾರಂದ್ರ ಸ್ವಾತಂತ್ರ್ಯ ದಿನ ಅಂತ, ಮತ್ತ ಆನ್ಯುವಲ್ ಡೇ ಅಂತ, ಆಮೇಲೆ ಏನಪ್ಪಾ ರಿಪಬ್ಲಿಕ್ ಡೇ ಅಂತ ಎಲ್ಲಾ ಕಡೆ ಎರಡೆರಡು ಪಾರ್ಲೇಜಿ ಬಿಸ್ಕಿಟ್ ಕೊಡೋದು, ಡಾನ್ಸ್ ಮಾಡ್ಸೋದು, ಹಿಂಗ ಜೈ ಹಿಂದ್ ಎಲ್ಲಾ ಮಾಡಿಸ್ತಾರಂತ ಟೀಚರ್ಸ್. ಇವತ್ ನಾಳ ಕೇಳಿರಿಲ್ರಿ, ಆದ್ರ ಸುಳ್ಳು ಹೇಳಂಗಿಲ್ರಿ. ಪ್ರೈವೇಟ್ ಸ್ಕೂಲಿನ ಟೀಚರ್ಸ್ ನಿಜವಾಗ್ಲೂ ಬಹಳ ಕಷ್ಟ ಪಡ್ತಾರ್ರಿ. ಬಹಳ ಅಂದ್ರ ಬಹಳ ಕಷ್ಟ ಪಡ್ತಾರ ನೋಡ್ರಿ. ಅವರು ಈ ಕಡೆ ಮಕ್ಕಳಿಗೆ, ಅವ್ರ ಸ್ವಂತ ಮಕ್ಕಳಿಗೆ ನೋಡ್ಕೋಬೇಕು, ಶಾಲೆಗೆ ಬಂದ ಆ ಮಕ್ಕಳಿಗೆ ನೋಡ್ಕೋಬೇಕು, ಆಮೇಲೆ ಹೆಡ್ ಮಾಸ್ಟರ್ ಏನಂದ್ರ ಅವ್ರದನ್ನು ಮಾತ್ ಕೇಳ್ಬೇಕ್ರಿ. ಎಲ್ಲಾ ಬಿಟ್ಟು ಮ್ಯಾನೇಜ್ಮೆಂಟ್ ಅಂತ ಇರ್ತದ್ರಿ, ಅವ್ರದ್ದು ಮಾತ್ ಕೇಳ್ಬೇಕ್ರಿ. ಹ್ಯಾಂಗದ ಹ್ಯಾಂಗ್ ಪರಿಸ್ಥಿತಿ ಪಾಪ್ರಿ. ಅವ್ರಿಗೂ ಜಾಸ್ತಿ ಬೇಕು, ನಾ ಇಲ್ಲ ಅನ್ಲಿಕತ್ತಿಲ್ರಿ, ಅವ್ರಿಗೆ ಜಾಸ್ತಿ ಬೇಕು ಕೊಡ್ರಿ ನೀವು. ಆದ್ರ ಮಕ್ಕಳದಕ್ಕಿಂತ ಇವ್ರಿಗೆ ಕೊಡದ್ರ ಅದಕ್ಕೆ ಏನದ ಹೇಳ್ರಿ? ಅಡ್ಜಸ್ಟ್ ಮಾಡೋದ್ ಮಾಡ್ತೀರಿ, ಹಿಂಗ್ ಅಡ್ಜಸ್ಟ್ ಯಾರು ಮಾಡ್ತಾರ? ನನಗ ಸುಮ್ ಇದ್ದೀನಂತ ಅನ್ಕೋಬೇಡ್ರಿ ನೀವ. ಬಾಯಿ ಸತ್ತಕ್ಕೆ ಅಂತ ತಿಳ್ಕೊಂಡಿರಿ, ಬಾಯಿ ಸತ್ತಕ್ಕೆ ಇಲ್ಲ. ನಾನು ಮಾತು ಬರಂಗಿಲ್ಲ ನನಗ ಅಷ್ಟೇ. ನನಗ ಮಾತು ಸ್ವಲ್ಪ ಮಾತಾಡ್ಲಿಕ್ಕೆ ಇದು ಆಗಂಗಿಲ್ಲ. ಹೌದಾ? ಆದ್ರ ನಾ ಹೇಳುದೇನಂತಂದ್ರ, ನೀವು ಏನ್ ಎಜುಕೇಶನ್ ಕೊಡ್ತೀರಾ ಅದು ಇಂಪಾರ್ಟೆಂಟ್ ರೀ. ಅದು ಇಂಪಾರ್ಟೆಂಟ್. ರೊಕ್ಕ ಹೆಂಗ್ ವಸೂಲಿ ಮಾಡ್ತೀನಿ ಅನ್ನೋದಲ್ಲ. ಸ್ಕೂಲಿಗೆ ಒಂದೊಂದ್ ಕ್ಯಾಶಿಯರ್ ಈಗ ಅದಕ್ಕ ಹೇಳಿಗತ್ತೀನಿ ನೋಡ್ರಿ, ಇವ್ರ ಪಗಾರ ಹೆಚ್ಚು ಮಾಡ್ತೇವೆ. ಪ್ರೈವೇಟ್ ಸ್ಕೂಲ್ನವ್ರಿಗೆ ಹೇಳ್ತೀನಿ ನೋಡ್ರಿ, ನೀವೇನ್ ತಪ್ಪು ತಿಳ್ಕೊಬೇಡ್ರಿ ಅಣ್ಣಾರ. ನಿಮ್ಗ ಪ್ರೈವೇಟ್ ಸ್ಕೂಲ್ನಾಗ ನಿಮ್ ಟೀಚರ್ಸಿಗೆ ಜಾಸ್ತಿ ಪಗಾರ ಕೊಡ್ಬೇಕಾಯ್ತಂದ್ರ ನೀವು ನಿಮ್ ಬಜೆಟ್ ಲೆಕ್ಕ ಹಾಕ್ರಿ, ಎದಕ್ಕೆ ಎಷ್ಟೆಷ್ಟು ಹೋಗ್ಬೇಕಂತ ಹೇಳಿ. ಅದು ಬಿಟ್ಟು ಮಕ್ಕಳ ಫೀಸ ಅವ್ರಿಗೆ ಕೊಡೋದಂದ್ರ ಎಷ್ಟ್ ಹೆಂಗ್ ಕೊಡಂಗಿಲ್ರಪ್ಪನ ಇದೆಲ್ಲ. ಇಷ್ಟೇ ನೋಡ್ರಿ, ನಾ ಇಷ್ಟೇ ಹೇಳಿಕ್ ಬಂದಿದ್ದ. ನಿಮಗ್ ಹೆಂಗ್ ಅನಿಸ್ತು? ನಾ ಹೇಳೋದ್ ಖರೇನ ಸುಳ್ಳ? ಹೆಂಗ್ ಅನಿಸ್ತ ಹೇಳ್ರಿ? ರೊಟ್ಟಿ ತಿಂದು ಗಟ್ಟಿಯಾಗಿದ್ರಂದ್ರ ಮಾತಾಡ್ರಿ, ನೀವ ಹೇಳ್ರಿ. ಎಲ್ಲಾರು ನಿಮ್ಗೆ ಏನ್ ಅನಿಸ್ತೈತಿ ಹೇಳ್ರಿ. ಇದ್ರ ಬಗ್ಗೆ ನೀವು ಪ್ರಶ್ನೆ ಮಾಡ್ರಿ, ಕಮೆಂಟ್ ಮಾಡ್ರಿ. ಮತ್ತ ನಾ ಎಷ್ಟು ನಯ ನಾಜುಕ್ಲೆ, ಎಷ್ಟು ಸಾಫ್ಟ್ ಆಗಿ ಮಾತಾಡ್ದ, ಇದ್ರ ಬಗ್ಗೆನೂ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಬಹುದು. ಹಂಗೆ ತಲೆ ಕೆಡ್ಸ್ಕೊಲಾರ್ದೆ ನೋಡ್ಕೋತೀರಿ ಸಿಂಪಲ್ ಶರಣಮ್ಮ.